ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ನಡೆದ ಟಾಸ್ಕ್ ಒಂದಕ್ಕೆ ಅಶ್ವಿನಿ ಗೌಡ ಹಾಗೂ ಗಿಲ್ಲಿ ನಟ ಅವರು ಉಸ್ತುವಾರಿಗಳಾಗಿದ್ದರು. ಬಕೆಟ್ನ ಅಭಿಷೇಕ್ ತಳ್ಳಿದಾಗ ಉಸ್ತುವಾರಿ ಗಿಲ್ಲಿ ನಟ ಪ್ರಶ್ನೆ ಮಾಡಿದರು. ಈ ವೇಳೆ ಎದುರಾಳಿ ತಂಡದ ಉಸ್ತುವಾರಿ ಆದ ಅಶ್ವಿನಿ ಗೌಡ ಖ್ಯಾತೆ ತೆಗೆದಿದ್ರು. ಪರಿಣಾಮ ಇಬ್ಬರ ಮಧ್ಯೆ ಏಕವಚನದಲ್ಲಿ ಮಾತಿನ ಚಕಮಕಿ ನಡೆದಿತ್ತು. ನಿನ್ನ ಯೋಗ್ಯತೆಗಿಷ್ಟು ಅಂತ ಗಿಲ್ಲಿ ನಟನಿಗೆ ಕೈ ತೋರಿಸಿ ಅಶ್ವಿನಿ ಗೌಡ ಅವರು ಬೈದಿದ್ರು. ಮೊದಲೇ ಅಶ್ವಿನಿ ಗೌಡ ಹಾಗೂ ನಟ ಗಿಲ್ಲಿ ನಟನಿಗೂ ಅಷ್ಟಕ್ಕಷ್ಟೇ. ಹೀಗಿರುವಾಗಲೇ ಇಬ್ಬರು ಉಸ್ತುವಾರಿಗಳಾಗಿದ್ರು. ಟಾಸ್ಕ್ ಮಧ್ಯೆ ಅಶ್ವಿನಿ ಗೌಡ ಹಾಗೂ ಗಿಲ್ಲಿ ಮಧ್ಯೆ ಟಾಕ್ ವಾರ್ ಆಗಿತ್ತು. ಪರಿಣಾಮ ಇವನು ಯಾರು ಮಾತನಾಡೋಕೆ, ಒಬ್ಬ ಕಾಮಿಡಿಯನ್ ಅಂದರೆ ಇವನು ಏನು ಬೇಕಾದರೂ ಮಾತಾಡಿದ್ರು ಓಕೆನಾ, ನಮ್ಮನ್ನು ಒಬ್ಬರು ಅಷ್ಟು ಅಗೌರವ ತೋರಿಸ್ತಿದ್ದಾರೆ ಅಂದಾಗ ಆ ಜಾಗದಲ್ಲಿ ಒಂದು ಸೆಕೆಂಡ್ ಕೂಡ ಇರಲೇಬಾರದು ಅಂತ ಅನಿಸ್ತು. ಬದುಕ್ತಾ ಇರೋದೇ ಒಂದು ಮರ್ಯಾದೆಗೋಸ್ಕರ ಅಂತ ಬಿಕ್ಕಿ ಬಿಕ್ಕಿ ಅಶ್ವಿನಿ ಗೌಡ ಅವರು ಅತ್ತಿದ್ರು. ಇದರ ಮಧ್ಯೆ ಟಾಸ್ಕ್ ಮುಗಿದ ನಂತರ ಇದೇ ಸಮಯದಲ್ಲಿ ಅಶ್ವಿನಿ ಗೌಡ ಅವರು ರೆಸ್ಟ್ ತಗೋತಾ ಇರ್ತಾರೆ. ರಘು ಬಂದು ಇವರನ್ನ ಕರೆಯೋಕೆ, ಕ್ಲೀನ್ ಮಾಡೋಕೆ ಕರೆಯೋಕೆ ಬಂದಾಗ ನನಗೆ ಬ್ಯಾಕ್ ಪೇನ್ ಇದೆ, 10 ನಿಮಿಷದಲ್ಲಿ ಬರ್ತೀನಿ ಅಂತ ಅಶ್ವಿನಿ ಅವರು ಹೇಳ್ತಾರೆ. ಇದಕ್ಕೆ ರಘು ಅವರು 10 ನಿಮಿಷದಲ್ಲಿ ನಿಮ್ಮ ಬ್ಯಾಕ್ ಪೇನ್ ಎಲ್ಲ ಹೋಗಿ ಬಿಡುತ್ತಾ ಅಂತ ಹೇಳ್ತಾರೆ. ನೆಟ್ಗೆ ಕೆಲಸ ಮಾಡೋಕ್ಕೆ ಆಗಲ್ಲ ಅಂತ ಅಂದರೆ ಮಾತಾಡೋಕ್ಕೆ ಮಾತ್ರ ದೊಡ್ಡ ಬರುತ್ತೆ ನಿಮಗೆ ಅಂತ ಹೇಳ್ತಾರೆ. ಇದಕ್ಕೆ ಅಶ್ವಿನಿ ಅವರು ಮಾಡಲ್ಲ ಹೋಗ್ರಿ ಅಂತ ಕೂಗಾಡ್ತಾರೆ. ರಘು ಅವರು ಮಾಡಬೇಡ ಹೋಗು ಅಂತ ಹೇಳ್ತಾರೆ. ಹೋಗುಗೀಗು ಅಂತ ಮಾತನಾಡೋ ಅಧಿಕಾರ ನಿನಗಿಲ್ಲ ಅಂತ ಬಿರಿ ಜಗಳ ಶುರುವಾಗುತ್ತೆ. ಇದಕ್ಕೆ ಕೋಪಗೊಂಡ ಅಶ್ವಿನಿ ಗೌಡ ಅವರು ಈಗಲೇ ಕಳಿಸಿ ಬಿಗ್ ಬಾಸ್ ನನ್ನ ಅಂತ ಡೋರ್ ಬಳಿ ಹೋಗಿ ನಿಂತ್ಕೊಂಡಿರ್ತಾರೆ. ಬಿಗ್ ಬಾಸ್ ಇವರನ್ನ ಮನೆ ಹೊರಗೆ ಕಳಿಸ್ತಾರಾ ಅಥವಾ ಇಟ್ಕೋತಾರಾ ಅಂತ ಇಂದಿನ ಎಪಿಸೋಡ್ವರೆಗೂ ಕಾದು ನೋಡಬೇಕಿದೆ.